ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇ ತಿಂಗಳು 21, 22, 23, 24, 25 ಈ ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ? ಖಂಡಿತವಾಗಿ ಈ ಸಮಯ ವಿಶೇಷವಾಗಿದೆ. ಏಕೆಂದರೆ ಅಧಿಕ ಮಾಸ ಶುರುವಾಗಿರೋದ್ರಿಂದ ಸಿಂಹ ರಾಶಿಯವರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ಸಮಯ. ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾರೆ. ನಿಮ್ಮ ಕಷ್ಟಗಳಿಗೆ ಸಂಪೂರ್ಣವಾಗಿ ವಿಶೇಷವಾದ ಪರಿಹಾರವನ್ನು ಸೂಚಿಸ್ತಾರೆ. ಸಿಂಹ ರಾಶಿಯ ಆತ್ಮೀಯರೇ, ನಿಮ್ಮ ಜೀವನದಲ್ಲಿ ಈಗ ವಿಶೇಷವಾಗಿರುವಂತಹ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಮತ್ತು ಅದ್ಭುತವಾದ ಕಾಲಘಟ್ಟದ ಬಗ್ಗೆ ಇಂದು ನಾವು ವಿಸ್ತಾರವಾಗಿ ಚರ್ಚಿಸೋಣ. ಈ ಮಾಹಿತಿಯು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದಂತಹ ವಿಶೇಷವಾದ ಒಂದು ಸಂಪೂರ್ಣ ನಿಮ್ಮ ಮಾಹಿತಿಯನ್ನು ಅರ್ಥ ಮಾಡಿಕೊಂಡಾಗ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗೋದಕ್ಕೆ ಪ್ರಾರಂಭವಾಗುತ್ತೆ. ನಿಮ್ಮ ರಾಶಿ ಚಕ್ರದವರಿಗೆ ಕಳೆದ ಕೆಲವು ಸಮಯದಿಂದ ಆಕಸ್ಮಿಕವಾಗಿ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಆಗಿರಬಹುದು, ಅಥವಾ ದುಃಖ, ದುಮ್ಮಾನಗಳು, ಕಷ್ಟಗಳು, ಸಾಲದ ಬಾಧೆ ವಿಶೇಷವಾಗಿ ನಿಮ್ಮ ಜೀವನವನ್ನು ಆವರಿಸಿಕೊಂಡಿರುವಂತಹ ಪರಿಸ್ಥಿತಿ. ಈಗ ಎಲ್ಲವನ್ನ ದೂರ ಮಾಡಿಕೊಂಡು ಅಡೆತಡೆಗಳನ್ನು ಆರ್ಥಿಕವಾಗಿ ಎದುರಿಸಿರುವಂತಹ ಸಮಯವನ್ನು ಸಂಪೂರ್ಣವಾಗಿ ನಿಭಾಯಿಸುವಂತಹ ಶಕ್ತಿಯನ್ನು ಹೊಂದುತ್ತೀರಾ. ಏಕೆಂದರೆ ಈ ಸಮಯ ಜ್ಯೇಷ್ಠ ಮಾಸ ಆರಂಭವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ತರವಾದ ಬದಲಾವಣೆಯ ಗಾಳಿ ಬೀಸುತ್ತದೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಒಬ್ಬ ವಿಶಿಷ್ಟವಾಗಿರುವಂತಹ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಟ್ಟ ನಂತರ ನಿಮ್ಮ ಅದೃಷ್ಟ ಬಂಗಾರವಾಗುತ್ತದೆ. ನಿಮ್ಮ ಬದುಕಿನಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನು ತಿಳಿದುಕೊಂಡರೆ ಖಂಡಿತವಾಗಿ ನಿಮ್ಮ ಜೀವನ ಆಶ್ಚರ್ಯದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಆ ಮಹಿಳೆ ಕೇವಲ ಒಬ್ಬ ವ್ಯಕ್ತಿ ಆಗಿರೋದಿಲ್ಲ, ಬದಲಾಗಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪವಾಗಿರುತ್ತಾರೆ. ನಿಮ್ಮ ಕುಲದೇವರ ಆಶೀರ್ವಾದದೊಂದಿಗೆ ಅವರು ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ನಿಮ್ಮ ಮನೆಗೆ ಇವಾಗ ಬಂದ ನಂತರ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮಂತೆ ತಿರುಗುತ್ತದೆ. ನಿಂತು ಹೋದ ಕೆಲಸಗಳನ್ನು ಪುನಃ ಪ್ರಾರಂಭಿಸಬಹುದು. ಅರ್ಧಕ್ಕೆ ನಿಂತಹ ಕೆಲಸಗಳಲ್ಲಿ ನಿಮ್ಮ ಜೀವನದಲ್ಲಿ ಶಕ್ತಿ, ಚೈತನ್ಯವನ್ನು ಕಂಡುಕೊಳ್ಳಬಹುದು. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹೆಜ್ಜೆ ಇಟ್ಟ ಕಡೆಯೆಲ್ಲ ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಮನೆಯಲ್ಲಿ ಮಂಗಳವನ್ನು ಉಂಟು ಮಾಡುತ್ತೆ. ಅವಳು ಬಂದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಮುಚ್ಚಿದಂತಹ ಅದೃಷ್ಟದ ಬಾಗಿಲು ಒಂದೊಂದಾಗಿ ತೆರೆದುಕೊಳ್ಳುತ್ತದೆ. ನಿಮ್ಮನ್ನು ಬಹಳ ಕಾಲದಿಂದ ಕಾಡುತ್ತಿದ್ದಂತಹ ಬಡತನ, ದಾರಿದ್ರ್ಯ, ದುಃಖಗಳು, ಕಷ್ಟಗಳು, ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು ನಿಮ್ಮಿಂದ ಸಂಪೂರ್ಣವಾಗಿ ಶಾಶ್ವತವಾಗಿ ದೂರವಾಗುವಂತಹ ಸಮಯ. ಆದರೆ ಇಲ್ಲಿ ನೀವು ಬಹಳ ಜಾಗರೂಕತೆಯಿಂದ ಗಮನಿಸಬೇಕಾದಂತಹ ಒಂದು ವಿಶೇಷವಾದ ಅಂಶ ಕೂಡ ಅಡಗಿದೆ. ಅಂದರೆ ಆ ಮಹಿಳೆಯನ್ನು ನೀವು ಸರಿಯಾಗಿ ಗುರುತಿಸಬೇಕು. ಒಂದು ವೇಳೆ ಅವಳನ್ನು ಗುರುತಿಸುವಲ್ಲಿ ನೀವು ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ಅದೃಷ್ಟ ಕೈಬಿಟ್ಟು ಹೋಗುತ್ತದೆ. ನೀವು ಅವಳನ್ನು ಗೌರವಿಸದೆ ಹೋದರೆ, ಅವಳು ಒಮ್ಮೆ ನಿಮ್ಮ ಜೀವನದಿಂದ ಹೊರ ನಡೆದರೆ ಮತ್ತೆ ಎಂದಿಗೂ ಕೂಡ ಖಂಡಿತವಾಗಿ ಹಿಂತಿರುಗಿ ಬರೋದಿಲ್ಲ. ಆಕೆ ನಿಮ್ಮ ಪಕ್ಕದ ಮನೆಯವರಾಗಿರಬಹುದು, ನಿಮ್ಮ ದೂರದ ಸಂಬಂಧಿಕರಾಗಿರಬಹುದು, ಅಥವಾ ನಿಮ್ಮ ರಿಲೇಷನ್ ಆಗಿರಬಹುದು, ನಿಮ್ಮ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಆತ್ಮೀಯ ಸ್ನೇಹಿತರಾಗಿರಬಹುದು, ಸಂಪೂರ್ಣವಾಗಿ ಅಪರಿಚಿತ ವ್ಯಕ್ತಿಯೂ ಆಗಿರಬಹುದು. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸಿಂಹ ರಾಶಿಯವರೇ, ನೀವು ನಿಮ್ಮ ಜೀವನದ ಅನೇಕ ರೀತಿಯ ಕಠಿಣ ಪರೀಕ್ಷೆಗಳನ್ನು ಈಗಾಗಲೇ ಎದುರಿಸಿದ್ದೀರಾ. ಕಷ್ಟ ಬಂದಾಗ ನಮ್ಮ ಜೊತೆಗಿದ್ದಂಥವರೇ ನಮ್ಮನ್ನು ಬಿಟ್ಟು ಹೋಗುವಂತಹ ಕಹಿ ಅನುಭವವನ್ನು ನೀವು ಕಂಡಿರಬಹುದು. ಆದರೆ ಈಗ ಹೊಸ ಯುಗದ ಪ್ರಾರಂಭ, ಅಂದರೆ ಜ್ಯೇಷ್ಠ ಮಾಸದಲ್ಲಿ ಖಂಡಿತವಾಗಿ ಲಕ್ಷ್ಮಿ ಮತ್ತು ವಿಷ್ಣುವಿನ ವಿಶೇಷವಾಗಿರುವಂಥ ನಾಮಸ್ಮರಣೆ, ಜಪ, ತಪ, ವಿಷ್ಣು ಸಹಸ್ರನಾಮ, ಎಲ್ಲ ರೀತಿಯ ಒಂದು ದೇವರಂತಹ ಶಕ್ತಿಯನ್ನು ಹೊಂದಿರುವಂತಹ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಬೆನ್ನಿಗೆ ನಿಲ್ಲುವಂತಹ ಈ ಶಕ್ತಿ ದೇವತೆಗಳು ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿಯ ಮೂಲಕ ನಿಜವಾದ ಸ್ತ್ರೀಯನ್ನು ನಿಮಗೆ ಕಳಿಸ್ತಾ ಇದ್ದಾರೆ. ಆ ಸ್ತ್ರೀ ಬಂದ ನಂತರ ನಿಮ್ಮ ಆಸ್ತಿ ವಿವಾದದಲ್ಲಿ ಇರ್ತಕ್ಕಂಥ ಹಣಕಾಸಿನ ವ್ಯವಹಾರ ನಿಮ್ಮಂತೆ ಆಗುತ್ತೆ. ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರ್ತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ. ನಿಮ್ಮ ಆಸ್ತಿ ನಿಮ್ಮ ಕೈಗೆ ಬರುವಂತಹ ಸಮಯ. ನಿಮ್ಮ ಅದೃಷ್ಟ ಈಗ ವಜ್ರಕ್ಕಿಂತಲೂ ಮೌಲ್ಯವಾಗಿ ಒಳೆಯೋಕ್ಕೆ ಶುರು ಮಾಡುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಈಗ ಎಲ್ಲವನ್ನ ಕೂಡ ದೂರ ಮಾಡಿಕೊಂಡು ಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಂಡು ಕೇವಲ ಮನುಷ್ಯನ ಒಂದು ಸಾಮಾನ್ಯ ಶಕ್ತಿಯಲ್ಲ, ಇದು ನಿಮ್ಮ ಜೀವನದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವಂತಹ ಒಂದು ಅದ್ಭುತವಾದ ಶಕ್ತಿಯ ಪರಿವರ್ತನೆ ನಿಮ್ಮ ಜೀವನದ ಕೊನೆಯ ಆಶಾದೀಪದಂತೆ ಬಂದು ನಿಮ್ಮನ್ನು ಸಾಲಬಾಧೆಯಿಂದ ನಿರಂತರವಾಗಿ ಅವಮಾನ ಮತ್ತು ಮನಸ್ಸಿನ ದುಃಖದಿಂದ ಮುಕ್ತಗೊಳಿಸ್ತಾಳೆ. ಕೇವಲ ಮನುಷ್ಯನ ಪರಿಶ್ರಮದಿಂದ 2 ಹೊತ್ತಿನ ಊಟವನ್ನು ಮಾತ್ರ ಸಂಪಾದಿಸಲು ಸಾಧ್ಯ. ಆದರೆ ಅದೃಷ್ಟವಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಕುಳಿತುಕೊಂಡು ಶ್ರೀಮಂತನಾಗಲು ಸಾಧ್ಯವಾಗುತ್ತೆ. ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಪಡೆಯಲು ಸಾಧ್ಯವಾಗುತ್ತೆ. ಅದೇ ರೀತಿಯ ಅಪಾರವಾದ ಅದೃಷ್ಟವನ್ನು ಈಗ ನಿಮ್ಮ ಜೀವನಕ್ಕೆ ತರುವಂತಹ ಸಮಯ ಪ್ರಾರಂಭವಾಗ್ತಾ ಇದೆ. ಏಕೆಂದರೆ ಮೇ ತಿಂಗಳು ಅತ್ಯಧಿಕವಾಗಿರುವಂತಹ ವಿಶೇಷವಾಗಿರುವಂತಹ ಸಂದರ್ಭ. ಮೇ 21ರಿಂದ 25ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಘಟನೆಗಳು ನಡೆಯುತ್ತದೆ. ಉತ್ತಮವಾದ ಸಂಕೇತಗಳು ಸಿಗೋದಕ್ಕೆ ಸಾಧ್ಯವಾಗುತ್ತೆ.
ಹೌದು. ಈಗ ನಿಮ್ಮ ಜೀವನದಲ್ಲಿ ನೀವು ಏನು ನೋಡ್ತಾ ಇದ್ದೀರೋ ಅದೆಲ್ಲ ಬದಲಾವಣೆ ಆಗುತ್ತೆ. ಒಟ್ಟಾರೆಯಾಗಿ ಕಳೆದ ನಂತರ ಆ ಸಮಯವು ಬಹಳ ವಿಶೇಷವಾದ ವಿಜ್ಞಾನದ ರೂಪಕವಾಗಿರುವ ಜ್ಯೋತಿಷ್ಯದ ದೃಷ್ಟಿಯಿಂದ ಕೂಡ ಅತ್ಯಂತ ವಿಶಿಷ್ಟವಾದದ್ದು. ಈ ಸಂದರ್ಭದಲ್ಲಿ ಈಗ ನಿಮ್ಮ ಜೀವನದಲ್ಲಿ ಮಹಾವಿಷ್ಣುವಿನ ಕೃಪೆ, ರಾಹು, ಕೇತು, ಶನಿಯ ವಿಶೇಷವಾದ ಮನಸ್ಸಿನ ಸಂಯೋಗಗಳು ಸಂಭವಿಸುವಂತಹ ಸಾಧ್ಯತೆ, ಭಾರತೀಯ ಸಂಪ್ರದಾಯದಂತೆ ನಿಮ್ಮ ಜೀವನದಲ್ಲಿ ಹೊಸದಾದ ಒಂದು ಯುಗ ಪ್ರಾರಂಭವಾಗುವಂತಹ ಅದ್ಭುತವಾಗಿರುವಂತಹ ಸಮಯ. ನಿಮ್ಮ ಜೀವನಕ್ಕೂ ಈಗ ಹೊಸ ಯುಗದ ಆರಂಭವಾಗುತ್ತದೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರೇ, ಈ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಮಾತ್ರ ಸಕಾರಾತ್ಮಕವಾದ ಬದಲಾವಣೆಗಳನ್ನು ವೇಗವಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿ ಪ್ರಮುಖವಾಗಿರುವಂತಹ ಘಟನೆಗಳು ಸಂಭವಿಸುತ್ತದೆ. ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆ ಮೌನವಾಗಿ ನಿಂತು ನಿಮಗೆ ಧೈರ್ಯ ತುಂಬುತ್ತಾರೋ ಅವರೇ ನಿಮ್ಮ ನಿಜವಾದ ಹಿತೈಷಿಗಳು. ಖಂಡಿತವಾಗಿ ವ್ಯಕ್ತಿಯನ್ನು ಗುರುತಿಸೋದು ಈ ಸಂದರ್ಭದಲ್ಲಿ ಬಹಳ ಮುಖ್ಯ, ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಈಗ ಈ ಮಹಿಳೆ ನಿಮ್ಮ ಹಳೆಯ ಒಂದು ಸಾಲಗಳನ್ನು ತೀರಿಸೋಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಕಾರಾತ್ಮಕ ಅಂಶಗಳನ್ನು ತೊಡೆದು ಹಾಕ್ತಾರೆ. ನೀವು ಸಂಪರ್ಕವನ್ನು ಕಳೆದುಕೊಂಡಿದ್ದರೆ ಮತ್ತೆ ಪರಿಚಯವಾಗುವಂತಹ ಒಬ್ಬ ಹೊಸ ಮಹಿಳೆ ನಿಮ್ಮ ಜೀವನದ ಜೊತೆಗೆ ದೊಡ್ಡ ಮತ್ತು ಶಕ್ತಿಯ ಯೋಜನೆಯನ್ನು ಹೊತ್ತು ತರ್ತಾಳೆ. ಅದು ಕೇವಲ ಅವಳ ವೈಯಕ್ತಿಕ ಯೋಜನೆಯಲ್ಲ, ಬದಲಾಗಿ ದೇವರೇ ನಿಶ್ಚಯಿಸಿರುವಂತಹ ಮಾರ್ಗವಾಗಿರುತ್ತದೆ. ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ಜನರು ನೀವು ಆರ್ಥಿಕವಾಗಿ ಸದೃಢರಾಗಬಹುದು, ಆಗ ಮಾತ್ರ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಆದರೆ ಈ ವಿಶೇಷವಾಗಿರುವಂತಹ ಮಹಿಳೆ ನಿಮ್ಮ ಬಳಿ ಸಂಪತ್ತಿಲ್ಲದಿದ್ದರೂ ಕೂಡ, ನೀವು ಕಷ್ಟದ ಸುಳಿಯಲ್ಲಿ ಸಿಲುಕಿದರೂ ಕೂಡ, ಯಾರೇ ನಿಮ್ಮ ಕೈ ಬಿಟ್ಟರೂ ಕೂಡ ಅವರು ನಿಮ್ಮ ಕೈ ಹಿಡಿದು ನಡೆಸುತ್ತಾರೆ. ನಿಮ್ಮ ಬಳಿ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಿದ್ದರೂ ಕೂಡ ಅವಳು ಸಮಾಜದಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಜೀವನದಲ್ಲಿ ಪ್ರಸಿದ್ಧ ವ್ಯಕ್ತಿಯಾಗಿದ್ದರೂ ಕೂಡ ನಿಮ್ಮ ಜೊತೆಗೆ ನಿಲ್ಲುವಂತಹ ವಿಶೇಷವಾಗಿರುವಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವಳು. ಅವಳ ಸೌಂದರ್ಯ ಕೂಡ ಅದ್ಭುತವಾಗಿರುತ್ತೆ. ಅವಳು ಸೌಂದರ್ಯದಲ್ಲಿ ಬಹಳಷ್ಟು ಒಂದು ಸುಂದರವಾಗಿದ್ದರೂ ಕೂಡ ಮನಸ್ಸಿನ ಸ್ಥಿತಿ ಕೂಡ ಅದ್ಭುತವಾಗಿರುತ್ತೆ. ಅಂತಹ ಮಹಿಳೆ ಸಿಗೋದಕ್ಕೆ ನೀವು ಹಲವಾರು ವರ್ಷಗಳ ಪುಣ್ಯದ ಫಲವೇ ಕಾರಣವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಬಹಳ ದಿನಗಳಿಂದ ಅಂದುಕೊಂಡಂತಹ ಹೊಸ ಮನೆಯ ನಿರ್ಮಾಣ ಅಥವಾ ವಾಹನ ಖರೀದಿ ಈ ಸಮಯದಲ್ಲಿ ಕೈಗೂಡುತ್ತದೆ. ಈ ಸಿಂಹ ರಾಶಿಯವರೇ, ನಿಮ್ಮ ಆರೋಗ್ಯದ ಕಡೆ ಕೂಡ ವಿಚಾರದಲ್ಲಿ ಈ ಸಮಯದಲ್ಲಿ ಸುಧಾರಣೆಯನ್ನು ತರುತ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವಂಥವರಿಗೆ ಈ ಮಹಿಳೆಯ ಆಗಮನದ ನಂತರ ಸರಿಯಾದ ಚಿಕಿತ್ಸೆ ದೊರೆಯುತ್ತದೆ. ಹಿತವಾದ ಮಾತುಗಳಿಂದ ಬೇಗನೆ ಗುಣಮುಖರಾಗುವಂತಹ ಅವಕಾಶ ಸಿಗುತ್ತದೆ. ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಅವಳು ನಿಮಗೆ ಬೆನ್ನೆಲುಬಾಗಿ ನಿಂತುಕೊಳ್ತಾಳೆ. ಸಮಾಜದಲ್ಲಿ ಉತ್ತಮವಾದ ಹೆಸರು, ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂತಹ ಕಾರ್ಯಗಳನ್ನು ನಿಮ್ಮಿಂದ ಮಾಡಿಸಲಾಗುತ್ತದೆ. ಒಟ್ಟಾರೆಯಾಗಿ ಸಮಯದಲ್ಲಿ ನಿಮ್ಮ ಯಾವುದೇ ರೀತಿಯ ಹೊಸ ವ್ಯಾಪಾರ ಒಪ್ಪಂದಿಸಲು ಪ್ರಾರಂಭಿಸಲು ಬಯಸಿದರೆ ಅವಳ ಹೆಸರಿನಲ್ಲಿ ಅಥವಾ ಅವಳ ಸಲಹೆಯಂತೆ ಮುಂದುವರಿಸೋದು ಬಹಳ ಶುಭವಾಗಿರುತ್ತೆ. ಇನ್ನು ಸಿಂಹ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ವಿಶೇಷವಾಗಿ ಲಾಭವನ್ನು ತಂದುಕೊಡುವಂತಹ ಕಾರಣದಿರೋದ್ರಿಂದ ನಿಮ್ಮ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆಧ್ಯಾತ್ಮಿಕವಾಗಿ ಮನಸ್ಸು ಶಕ್ತಿವಂತರಾಗುತ್ತೆ. ಇದು ನಿಮ್ಮ ಜೀವನದಲ್ಲಿ ಬಂದ ನಂತರ ನಿಮ್ಮ ಮನೆಗೆ ಅತಿಥಿಗಳ ಆಗಮನ ಹೆಚ್ಚಾಗಬಹುದು ಮತ್ತು ಶುಭ ಸಮಾರಂಭಗಳು ಜರುಗುತ್ತವೆ. ನಿಮ್ಮಲ್ಲಿರುವಂತಹ ಹಳೆಯ ಸವಾಲುಗಳನ್ನು ತೀರಿಸಲು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತದೆ. ಒಟ್ಟಾರೆಯಾಗಿ ಅವಳ ಪುಣ್ಯದ ಫಲದಿಂದ ನಿಮ್ಮ ಜನ್ಮ ಕುಂಡಲಿಯಲ್ಲಿರುವಂತಹ ದೋಷಗಳು ಕೂಡ ನಿವಾರಣೆಯಾಗುತ್ತದೆ. ಅವಳು ಕೇವಲ ಮನೆಯ ಕೆಲಸಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ಬದುಕಿನ ಪ್ರತಿಯೊಂದು ನಿರ್ಧಾರದಲ್ಲೂ ಕೂಡ ಸರಿಯಾದ ದಿಕ್ಕನ್ನು ತೋರಿಸುವಂತಹ ಗುರುವಾಗಿ ಕಾಣುತ್ತಾಳೆ. ಈ ಮಹಿಳೆ ನಿಮ್ಮ ಹಳೆಯ ಸಾಲವನ್ನು ತೀರಿಸುತ್ತಾಳೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು ದೂರ ಮಾಡ್ತಾಳೆ. ಇವರು ನಿಮಗೆ ಅವಾಗಿನಿಂದ ಪರಿಚಯ ಆಗಿರ್ಬೋದು ಅಥವಾ ಹೊಸದಾಗಿ ಪರಿಚಯ ಆಗಿರ್ಬೋದು. ಆದರೆ ಅವರ ಪರಿಚಯದ ನಂತರ ನಿಮ್ಮ ಜೀವನ ಬಂಗಾರವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಳೆದುಕೊಂಡಿದ್ದಂತಹ ಎಲ್ಲ ಪರಿಚಯಗಳು ಮತ್ತೆ ಸಿಗುತ್ತೆ. ನಿಮ್ಮ ಜೊತೆಗೆ ಬಂದು ಒಂದು ದೊಡ್ಡ ಯಶಸ್ವಿ ಯೋಜನೆಯನ್ನು ಹೊತ್ತು ತರುತ್ತಾಳೆ. ಅದು ಕೇವಲ ವೈಯಕ್ತಿಕ ಯೋಜನೆಯಲ್ಲಿ ಬದಲಾಗಿ ದೇವರೇ ನಿಶ್ಚಯಿಸಿದ ಮಾರ್ಗವಾಗಿರುತ್ತದೆ. ನಿಮ್ಮ ಸುತ್ತಮುತ್ತಲಿರುವಂತಹ ಅನೇಕ ಜನರು ನಾವು ಆರ್ಥಿಕವಾಗಿ ಸಬಲರಾಗಿದ್ದಾಗ ಮಾತ್ರ ನಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಆದರೆ ಈ ಒಂದು ವಿಶೇಷವಾಗಿರುವಂತಹ ಮಹಿಳೆ ನಿಮ್ಮ ಬಳಿ ಸಂಪತ್ತು ಇಲ್ಲದಿದ್ದರೂ, ನೀವು ಕಷ್ಟದ ಕಾಲದಲ್ಲಿ ಸಿಲುಕಿದರೂ ಎಲ್ಲದರಲ್ಲೂ ಕೂಡ ನಿಮ್ಮ ಕೈ ಹಿಡಿದು ನಡೆಸುತ್ತಾಳೆ. ಅವಳ ಬಳಿ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಿದ್ದರೂ ಕೂಡ ಅವಳು ನಿಮಗೆ ಬೆನ್ನೆಲುಬಾಗಿ ನಿಂತುಕೊಳ್ತಾಳೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾರು ನಿಮ್ಮ ಮೇಲೆ ಅಸೂಯೆ ಇಟ್ಕೊಂಡಿರ್ತಾರೋ ಅಂತಹ ಶತ್ರುಗಳನ್ನು ದೂರ ಮಾಡಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂಬಂಧಕ್ಕೆ ಮಾತ್ರ ಕೇವಲ ಒಂದು ಹೆಚ್ಚಿನ ಮೌಲ್ಯವನ್ನು ಕೊಡುವಂತಹ ಒಬ್ಬ ಸ್ನೇಹಿತೆ ಸಿಕ್ಕ ನಂತರ ಖಂಡಿತವಾಗಿ ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿರುತ್ತೆ. ಎಲ್ಲ ರೀತಿಯ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ಈಗ ನಿಮ್ಮನ್ನು ಎಲ್ಲವೂ ಹುಡುಕಿಕೊಂಡು ಬರುತ್ತೆ. ಸಿಂಹ ರಾಶಿಯ ವಿಶೇಷವಾದ ಭವಿಷ್ಯದ ಮಾಹಿತಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನೀವು ಎಲ್ಲವನ್ನ ನಿಮ್ಮ ಜೀವನಕ್ಕೆ ದಾರಿದೀಪವನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಆ ಮಹಿಳೆಯ ಹೆಸರು ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಅಂತ ನೋಡಿದ್ರೆ ಖಂಡಿತವಾಗಿ ಎನ್ ಅಕ್ಷರ ಅಥವಾ ಆರ್ ಅಕ್ಷರ ಅಥವಾ ಪಿ ಅಕ್ಷರ, ಈ ಮೂರು ಅಕ್ಷರದಲ್ಲಿ ಒಂದು ಅಕ್ಷರದಲ್ಲಿ ನಿಮ್ಮ ಹೆಸರಿಗೆ ಹೊಂದಾಣಿಕೆ ಆಗುವಂತಹ ರೀತಿಯಲ್ಲೂ ಅವರು ನಿಮ್ಮ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಆ ವ್ಯಕ್ತಿಯನ್ನು ನೀವು ಸಂಪೂರ್ಣವಾಗಿ ವಿಶೇಷವಾಗಿ ಗುರುತಿಸಬೇಕು. ಅವರ ಮುಖ ಅದ್ಭುತವಾಗಿರುತ್ತೆ, ನಗುವಿನ ಸ್ವಭಾವ ಇರುತ್ತೆ, ಮನಸ್ಸು ತುಂಬ ಚೈತನ್ಯಶೀಲವಾಗಿರುತ್ತೆ, ಯಾವಾಗಲೂ ಉತ್ಸಾಹಭರಿತರಾಗಿರ್ತಾರೆ. ನೀವು ಅವರನ್ನು ನೋಡಿದ ತಕ್ಷಣ ಅವರು ನಿಮ್ಮ ಜೀವನಕ್ಕೆ ಒಂದು ಹೊಸತನವನ್ನು ತುಂಬಲು ಬರ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಭಾಸವಾಗುವಂಥ ಒಂದು ಶಕ್ತಿಯನ್ನು ತುಂಬುವಂಥ
ಅನ್ನುವಂತಹ ಒಂದು ಮುಖಲಕ್ಷಣ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈಗ ಅದ್ಭುತವಾದ ಸಮಯಗಳು ಶುರುವಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ಅವರ ಜೀವನದಲ್ಲೂ ಒಂದು ಬೆಳಕು ಮೂಡಿ ಬರುತ್ತದೆ. ಕೊನೆಯದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಯಶಸ್ಸಿನ ಶಿಖರದತ್ತ ದಾಟೋದಕ್ಕೆ ಸಾಧ್ಯ ಮಾಡಿಕೊಡುವಂತಹ ಈ ಸಮಯ ನಿಮ್ಮ ಜೀವನಕ್ಕೆ ಅದ್ಭುತ ಮತ್ತು ವಿಶೇಷತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಂದರ್ಭ ನಿಮ್ಮ ಮನೆ ಮನಸ್ಸು ಸದಾಕಾಲ ಬೆಳಕಿನಿಂದ ತುಂಬಿರಲಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.